ಬಜೆಟ್ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ಜನಸಾಮಾನ್ಯನ ಬದುಕಿಗೆ ಬೇಕಾದಂತ ಒಂದು ವಿಚಾರ. ಪ್ರತಿಯೊಬ್ಬ ನಾಗರಿಕನು ಕನಸು ಕಾಣೋದು ನನಗೆ ಕಡಿಮೆ ಆಗ್ಲಿ ಅಂದ್ರೆ ಬದುಕು ಜೀವನ ಸುಸ್ಥಿರವಾಗಿ ಬದುಕಬೇಕು ಅನ್ನೋದು. ಆದ್ರೆ ಇವತ್ತು ನೋಡ್ತಾ ಇರೋದು ಎಲ್ಲ ರೀತಿಯಾಗಿ ದುಬಾರಿ ಆದಂತಹ ಒಂದು ಜೀವನ ನಡೆಸ್ತಾ ಇದ್ದಾನೆ. ಯಾಕಂದ್ರೆ ಬರ್ತಕ್ಕಂಥ ಸಂಬಳ ಕಡಿಮೆ ಇರುತ್ತೆ, ಆದ್ರೆ ಹೊರೆಯಾಗ್ತಿರ್ತಕ್ಕಂಥ ಹೆಚ್ಚು ಈ ಸಾಮಗ್ರಿಗಳ ಬೆಲೆ ಹೆಚ್ಚಾಗ್ತಾ ಇರೋದ್ರಿಂದ ಮನುಷ್ಯನು ತುಂಬಾ ಹೊರೆ ಆಗ್ತಾ ಇದೆ. ನಾಳಿನ ಬಜೆಟ್ಗೆ ನಾವು ಇವತ್ತೇ ಒಂದು ಪೂರ್ವಭಾವಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಏನು ಬಜೆಟ್ ನಾಳೆ ರಾಜ್ಯ ಸರ್ಕಾರ ಮಂಡಿಸುತ್ತೆ ಅದು ಜನಪರವಾಗಿರ್ಲಿ. ಸರ್, ನಮಗೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಏನಿದೆ ಅದು ಕಮ್ಮಿ ಆಗಬೇಕು. ಸಾರ್ವಜನಿಕರು ತುಂಬಾ ತೊಂದರೆ ಆಗ್ತದೆ. ಅದ್ರ ಜೊತೆಗೆ ಈಗ ಎಲ್ಲ ನೋಡ್ತೇವೆ, SCP ಮತ್ತು TSP ಹಣ ಬೇರೆ ಬೇರೆಕ್ಕೆ ಬಳಕೆ ಮಾಡ್ಕೊಂತಿದ್ದಾರೆ. ಅದನ್ನೆಲ್ಲ ಬಳಕೆ ಮಾಡ್ಕೋಬಾರ್ದು. ಏದಕ್ಕೊಂದು ನಿಧಿ ಕೊಟ್ಟಿರ್ತಾರೆ, ಅದಕ್ಕೆ ಸಂಪೂರ್ಣವಾಗಿ ಬಳಸಬೇಕು. ಕೃಷಿ ಕ್ಷೇತ್ರದಲ್ಲಿ ಅಂತೂ ಈ ಕೃಷಿಕರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದಂಗೆ. ಎಲ್ಲ ಕೃಷಿ ಅವಲಂಬಿತವಾಗಿರ್ತಕ್ಕಂಥ ಎಲ್ಲ ಈ ಕಾರ್ಖಾನೆಗಳು ಅದಕ್ಕೆ ಹೆಚ್ಚಿನ ಸಹಕಾರವನ್ನ ಕೃಷಿಗೆ ಕೊಡಬೇಕು. ಸರ್, ನೀರಿನ ಸಮಸ್ಯೆ ಇಲ್ಲಿ ಹೆಚ್ಚಾಗ್ತಾ ಇದೆ. ನೀವು ನೋಡ್ದಂಗೆ ಬೆಂಗಳೂರಲ್ಲಿ ಎಲ್ಲಾ ಕಡೆ ನೀರಿನ ಅಭಾವ ಜಾಸ್ತಿ ಆಗ್ತದೆ. ಜನಸಂಖ್ಯೆ ಜಾಸ್ತಿ ಆದಂಗೆ ಸಾಮಾನ್ಯವಾಗಿ ನೀರಿನ ಅಭಾವ ಜಾಸ್ತಿ ಆಗ್ತದೆ. ಅಟ್ಲೀಸ್ಟ್ ಕುಡಿಯೋಕೆ ನೀರು ಬೇಕು, ಮತ್ತೆ ರೈತರಿಗೆ ನೀರು ಬೇಕು. ಅದನ್ನ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ.